ಬೆಳಗ್ಗೆ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡ್ತೀವಲ್ಲ, ಅದು ಹೇಗೆ ಮಾಡ್ಕೋದು ಅಂತ ನೋಡ್ಕೊಂಬರೋಣ. ನಮಸ್ಕಾರ ಎಲ್ಲರಿಗೂ. ಕಾರಂತ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಈಗ ಅದಕ್ಕೆ ಒಂದು 5 ಈರುಳ್ಳಿ, ಒಂದು 5 ಟೊಮೊಟೊ, ಒಂದು 4 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಈಗ ಫಸ್ಟು ಅದನ್ನು ನಿಧಾನ ಸಣ್ಣ ಹೆಚ್ಕೊಂಬರೋಣ. ಈಗ ಅಂದರೆ ಈ ಸಣ್ಣ ಬರಬೇಕು, ಫುಲ್ ಸಣ್ಣ ಬಂದರೆ ಚೆನ್ನಾಗತ್ತೆ ಕಲಿಸ್ಲಿಕ್ಕೆ. ಅಕ್ಕಿ ಹಿಟ್ಟಿಗೆ ಕಲಿಸೋದಲ್ಲ, ಹಾಗಾಗಿ ರೊಟ್ಟಿಗಾದ್ರಿಂದ ಸಣ್ಣ ಬಂದರೆ ಚೆಂದ ಆಗ್ತದೆ. ಈರುಳ್ಳಿ, ಟೊಮೊಟೊ, ಹಸಿಮೆಣಸು ಬೇಕಾದ್ರೆ ಆಪ್ಷನಲ್ ನೋಡ್ಕೊಂಡು ಹಾಕೊಳ್ಳಿ. ಇದ್ರ ಜೊತೆ ಬೇಕಾದರೆ ಕರಿಬೇವು ಬೇಕಾದ್ರೆ ಹಾಕ್ಕೊಬೋದು, ಇಲ್ಲ ಅಂದರೂ ನಡೆಯುತ್ತೆ, ಹೇಗಾದರೂ ಆಗುತ್ತೆ. ಹಾಕೋದಿದ್ರೆ ಕರಿಬೇವು ಹಾಕ್ಬೋದು, ಇಲ್ಲ ಸ್ವಲ್ಪ ಕೊತ್ತಂಬರಿನೂ ಹಾಕ್ಬೋದು. ನಾವು ಇಷ್ಟೇ ಹಾಕ್ತಾಯಿದ್ದೇವೆ, ಸ್ಕಿಪ್ ಮಾಡಿದ್ದೀನಿ ಅದನ್ನ, ಕೊತ್ತಂಬರಿ ಕರಿಬೇವೆಲ್ಲ. ಚೆನ್ನಾಗತ್ತೆ ಬೆಳಗ್ಗೆ ತಿಂಡಿಗೆ. ಇದನ್ನ ಫಸ್ಟಿಗೆ ಇದನ್ನು ಕಲಿಸ್ಕೊಳ್ಳೋಣ. ಈಗ ರೆಡಿಯಾಗಿದೆ ಹೆಚ್ಚಿದ್ದೆಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಈಗ ಅಕ್ಕಿ ಹಿಟ್ಟನ್ನು ಅರ್ಧ ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ, 3 ಜನ ಇದ್ದೀವಿ. ಅಕ್ಕಿ ಹಿಟ್ಟು ಅರ್ಧ ಕೆ ಜಿಯಿಂದ ಚೂರು ಜಾಸ್ತಿ ಹಾಕೊಂಡ್ರೂ ಆಗುತ್ತೆ. ಒಂದು 12ರಿಂದ 15 ರೊಟ್ಟಿ ಆಗಬೇಕು. ನೆಕ್ಸ್ಟು ಅದೇ ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಇಟ್ಕೊಂಡಿದ್ದೇನೆ, 1.5 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಮಾಡ್ಕೊಳ್ಬೇಡಿ, ಮತ್ತು ಚಟ್ನಿಲೂ ಉಪ್ಪಿರ್ತದೆ. ಮತ್ತು ಅದಿಷ್ಟು ಚೂ ಮಿಕ್ಸ್ ಆದಮೇಲೆ ಇದು ಹೆಚ್ಚಿದ್ದನ್ನು ಇತ್ತಲ್ಲ ಇದೆಲ್ಲ ಹಾಕ್ಕೊಳ್ಳುವ. ಅಂದರೆ ಇದು ಮಲೆನಾಡು ಮಾತ್ರ ಈ ರೀತಿ ರೊಟ್ಟಿ ಮಾಡೋದು. ಇಲ್ಲಾದರೆ ಬರೀ ಸಿಟಿಯಲ್ಲಾದರೆ ಬರೀ ಈರುಳ್ಳಿ ಹಾಕ್ತಾರೆ, ಕೆಲವರು ಸೊಪ್ಪು ಹಾಕ್ತಾರೆ, ಈ ರೀತಿಯಲ್ಲಿ ಹಾಕಿ ಮಾಡ್ತಾರೆ. ಇದು ಚೆನ್ನಾಗುತ್ತೆ, ಟೊಮೊಟೊ ಹಾಕಿರ್ತೀವಲ್ಲ ಅದೇ ನೀರು ಬಿಟ್ಕೊಳ್ತಾ ಬರುತ್ತೆ. ನೋಡ್ಕೊಳ್ಳಿ ಕಲಿಸುವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ತೀರಾ ನೀರಾಗೋದು ಬೇಡ, ಒಂದು ಹದಕ್ಕೆ ಮಾಮೂಲಿ ಗೋಧಿ ಇದು ಚಪಾತಿ ಕಲಿಸ್ತೀವಲ್ಲ ಅದೇ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಮಿಕ್ಸ್ ಮಾಡೋದು ಅದು ಕ್ಲೀನಾಗಿ ಗಂಟು ಆಗದಿದ್ದಂಗೆ ಕ್ಲೀನಾಗಿ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಇದು ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ಆದಷ್ಟು ಚೂರು ಕಟ್ಟಿನೇ ಇರಲಿ, ತೀರಾ ನೀರು ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ನೀರು ಹಾಕೊಳ್ಳೋಣ ಇದಕ್ಕೆ. ಈಗ ಹಿಟ್ಟು ರೆಡಿಯಾಗಿದೆ. ನೆಕ್ಸ್ಟು ಇದಕ್ಕೊಂದು ಕಾಯಿ ಚಟ್ನಿ ಹೇಗೆ ಮಾಡೋದು ಕೊತ್ತಂಬರಿ ಸೊಪ್ಪಿಂದು ಅಂತ ಈಸಿಯಾದ ಕಾಯಿ ಚಟ್ನಿ. ಇದಕ್ಕೆ ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೇನೆ. ಒಂದು ಕಡಿ ಕಾಯಿ ಹಾಕ್ಕೊಳ್ತಾ ಇದ್ದೇನೆ, 3 ಜನಕ್ಕಲ್ಲ, 1 ಕಡಿ ಸಾಕಾಗ್ತದೆ. 1 ಕಡಿ ಕಾಯಿ, ಒಂದು 4 ಹಸಿಮೆಣಸು ತೊಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕಾಗ್ತದೆ ನೋಡಿ, ಖಾರ ಎಷ್ಟು ಬೇಕಾಗ್ತದೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. 4 ಹಸಿಮೆಣಸು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕುವ, ಕೊತ್ತಂಬರಿ ಸೊಪ್ಪು. ಅಂದರೆ ಇದು ಈಸಿಯಾಗಿ ಮಾಡುವಂಥದ್ದು, ರೊಟ್ಟಿಗೆ ಚೆಂದ ಆಗ್ತದೆ. ಇದು ಬರೀ ಕಾಯಿ ಮಾತ್ರ, ಪುಟಾಣಿ ಗಿಟಾಣಿ ಹಾಕೋಂಗಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ, ತೊಳ್ಕೊಬೇಕು ಕೊತ್ತಂಬರಿ ಸೊಪ್ಪು. ನಂತರದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಇಷ್ಟೇ. ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂದರೆ ಇದಕ್ಕೆ ಪುಟಾಣಿ ಹಾಕೋದಿಲ್ಲಲ್ಲ, ಹುರುಗಡ್ಲೆ ಹಾಕದೇ ಇರೋದ್ರಿಂದ ಅದು ತೀರಾ ನೀರು ಬೇಡ, ಗಟ್ಟಿ ಇರಲಿ ಚಟ್ನಿ. ಫುಲ್ ನೈಸ್ ಮಾಡಬೇಡಿ ಚಟ್ನಿನ, ಜಡ್ಕೊಂಬಡ್ಕ ಇರಲಿ, ಚೆನ್ನಾಗ್ತದೆ. ನೋಡಿ, ರುಬ್ಬಿದ್ದಾಗಿದೆ ಚಟ್ನಿ, ಚೆನ್ನಾಗಿದೆ, ರೆಡಿಯಾಗಿದೆ. ಈಗ ಚಟ್ನಿ ನೋಡಿ ಪೂರ ನೈಸಾಗಿಲ್ಲ, ಕೊತ್ತಂಬರಿ ಸೊಪ್ಪೆಲ್ಲ ಹಾಗೆ ಇದೆ. ನೆಕ್ಸ್ಟ್ ಇದನ್ನ ಒಂದು ಬಟ್ಲಿ ತೆಕ್ಕೊಳ್ಳೋಣ. ಈಗ ಇದಕ್ಕೆ ಬೇಕಾದರೆ ಒಂದು ಒಗ್ಗರಣೆ ಹಾಕ್ಬೋದು, ನಾನು ಒಗ್ಗರಣೆ ಹಾಕ್ತಾಯಿಲ್ಲ. ಒಗ್ಗರಣೆ ಬೇಕಾದರೂ ಒಗ್ಗರಣೆ ಹಾಕ್ಕೊಳ್ಬೋದು. ಇದಕ್ಕೆ ಚಟ್ನಿ ರೆಡಿಯಾಗಿದೆ. ಈಗ ಹಿಟ್ಟು ಕಲಸಿದ್ದನ್ನು ರೆಡಿ ಇದೆ. ಈಗ ಒಂದು ಬಾಣಲೆ ತೊಗೊಂಡು, ಅಂದರೆ ಇದು ಕಾವಲಿ ತೊಗೊಂಡು, ನಾನು ಪಾನ್ ತೊಗೊಂಡಿದ್ದೇನೆ, ನಾನ್ ಸ್ಟಿಕ್ ಅದು. ಈಗ ಕ್ಲೀನಾಗಿ ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಂಬಿಟ್ಟು ಅದನ್ನ ತಟ್ಕೊಳ್ಳೋಣ. ಈಗ ಇದನ್ನು ಬೇಕಾದರೆ ಬಾಳೆಯಲ್ಲಿ ಬೇಕಾದ್ರೆ ತಟ್ಟಿ ಅದಕ್ಕೆ ಹಾಕ್ಬೋದು, ಈ ಚೆಂದ ಆಗ್ತದೆ, ಈಸಿನೂ ಆಗುತ್ತೆ. ಬೇಕಾದರೆ ಇಲ್ಲಾಂದರೆ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ 2 ಕಾವಲಿ ಇಟ್ಕೊಳ್ಳಿ, ಅವಾಗ ಬೇಗ ಆಗುತ್ತೆ. ಇದಕ್ಕೆ ನೀರು ಇಟ್ಕೊಬೇಕು, ನೀರು ಇಟ್ಕೊಂಡು ತಟ್ಕೊಳ್ತಾ ಬಂದರೆ ಆಯಿತು. ಮಾಮೂಲಿ ರೊಟ್ಟಿ ತಟ್ತೀವಲ್ಲ ಅದೇ ರೀತಿಯಲ್ಲಿ ರೊಟ್ಟಿ ತಟ್ಟೋದು. ಇದನ್ನ ಅಂದರೆ ಫುಲ್ಲು
ತೆಳುಗೆ ಬರಲಿ, ಚೆನ್ನಾಗಿರುತ್ತೆ, ರೋಸ್ಟಾಗಿ ಬರುತ್ತೆ ಎಲ್ಲ. ನೋಡಿ ಹೇಗೆ ಕಾಣ್ತಾ ಇದೆ, ಈರುಳ್ಳಿ ಹಾಕಿದ್ದು, ಟೊಮೊಟೊ ಹಾಕಿದ್ದು, ಹಸಿಮೆಣಸು ಎಲ್ಲ ಕಾಣುತ್ತೆ. ಆದಷ್ಟು ತೆಳ್ಳಗೆ ಬರಲಿ, ನೀಟಾಗಿ ಬರುತ್ತೆ ಆವಾಗ. ಇದು ತಟ್ಕೊಂಡಾದಮೇಲೆ ಮಧ್ಯ ಒಂದು ತೂತ ಮಾಡ್ಕೊಳ್ಳೋಣ. ಇದು ಎಣ್ಣೆ ಕುಡಿಲಿಕ್ಕೆ ಈಸಿ ಆಗ್ತದೆ ಅಂತ ಅಷ್ಟೆ. ಈಗ ಒಲೆ ಹಚ್ಚಿ ಅದನ್ನು ಇಟ್ಕೊಂಡು ಕ್ಲೀನಾಗಿ ಬೇಯಿಸ್ಕೊಳ್ಳೋಣ ಇದನ್ನ. ಇದು ಭಾಳ ಟೇಸ್ಟ್ ಆಗ್ತದೆ, ನೀವು ಮಾಡಿ ನೋಡಿ ಮನೇಲಿ, ಭಾಳ ಚೆನ್ನಾಗುತ್ತೆ ಇದು. ಎಣ್ಣೆ ಹಾಕ್ಕೊಂಡಿದ್ದೇನೆ, ಅದ್ರ ಮೇಲೆ ಸ್ವಲ್ಪ ಹೊತ್ತು ಮುಚ್ಚೋಣ ಅದಕ್ಕೆ, ಇಲ್ಲಾಂದ್ರೆ ಮೇಲ್ಗಡೆ ಬೇಯೋದಿಲ್ಲ. ಇದು ಈಸಿಯಾಗಿ ಮಾಡ್ಬೋದು. ಕ್ಲೀನಾಗಿ ಬೆಂತ ನೋಡ್ಕೊಳ್ಳಿ, ಉಲ್ಟಾ ತಿರುವಾಕೋಣ ಈಗ. ಈ ರೀತಿಯಲ್ಲಿ ಕಲರ್ ಬರಬೇಕು. ಕಲರ್ ಬಂದಾಗ ಇದು ರೋಸ್ಟು ಇರ್ತದೆ, ತಿನ್ನಲಿಕ್ಕೂ ಚೆನ್ನಾಗ್ತದೆ. ಅಂದರೆ ಇದು ಒಂದು ಅಂದರೆ ಆ ಟೈಮಲ್ಲೇ ಮಾಡಬೇಕು ಅಂತಲ್ಲ, ಸ್ವಲ್ಪ ಮುಂಚೆ ಮಾಡಿಟ್ಕೊಬೋದು. ಇದು ತೀರಾ ಇದಾಗೋದಿಲ್ಲ, ತೀರಾ ರೋಸ್ಟ್, ಇದು ಕ್ರಿಸ್ಪಿಯಾಗೂ ಇರುತ್ತೆ, ಇದು ಮಾಡ್ಬೋದು. ನೋಡಿ ಚಟ್ನಿ ಜೊತೆಗೆ ಈಗ ರೆಡಿ ಇದೆ ರೊಟ್ಟಿ ತೆಗೆಯೋಣ. ಸಾಕಾಗತ್ತೆ ಈ ಹದದಲ್ಲಿ ಬಂದರೆ. ರೊಟ್ಟಿ ತೆಗೆದು ನೋಡಿ, ಚಟ್ನಿ ಜೊತೆಗೆ ರೊಟ್ಟಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ರೊಟ್ಟಿ ಮತ್ತು ಕೊತ್ತಂಬರಿ ಸೊಪ್ಪು ಚಟ್ನಿ. ಇದೇ ರೀತಿ ಕಾರಂತ್ ಕಿಚನ್ನ ಲೈಕ್ ಮಾಡ್ತಾಯಿರಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಈ ರೀತಿಯಲ್ಲಿ ಬೆಳಗ್ಗೆ ತಿಂಡಿ ಆರಾಮಾಗಿ ಮಾಡ್ಕೊಳ್ಬೋದು ಮನೇಲಿ. ಧನ್ಯವಾದಗಳು.